ಲೋ ನಾಗಕ್ಕನ ಮಗನೇ ಲೋ ಲೋ ಮಗ ಲೋ ಯಾರು? ಓ ರುಕ್ಮಿಣಮ್ಮ, ಏನಮ್ಮ? ಏನು ಎಲ್ಲೋಗಿದೆ? ಎಲ್ಲಿ ಹೋಗಿದಪ್ಪ? ಓ ನಾನಾ ಕೆಲ್ಸಕ್ಕೆ ಹೋಗಿದ್ದೆ ಕಣಮ್ಮ. ಕೆಲ್ಸಕ್ಕೆ ಹೋಗಿದೆ? ಅದಕ್ಕಪ್ಪ ವಾ ಇದೇನು ರುಕ್ಮಿಣಮ್ಮ, ಏನು ಕೆಲಸ ಮಾಡ್ದಾನೆ ಜೀವನ ಹೆಂಗೆ ಮಾಡೋದು ಅದಕ್ಕಪ್ಪ ಅಂತ ಕೇಳಿದ್ರೆ ಓ ನೀನು ಸರಿ ಬಿಡ್ರು ಕಣ ರುಕ್ಮಿಣಮ್ಮ. ಅಯ್ಯೋ ಹಂಗಲ್ಲ ಕಣಪ್ಪ, ತಪ್ಪು ತಿಳ್ಕೊಬೇಡ. ನಿಮ್ಮ ಮನೆ ನಿಮ್ಮ ಅವನುವೆ ನಿಮ್ಮ ಅಪ್ಪನುವೆ ವಾಲ್ತಾ ಪುರ ಮಾಡ್ತಾವ್ರೆ. ಪರಿಗೆ ಹೋಗ್ಬೇಕ ನೀನು? ಪರಿಗೆ ಹೋಗ್ದಾನೆ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಿ ಅಂತೀಯಲ್ಲ, ಹತ್ತೆ ನಂದೆ ಕಣಪ್ಪ. ಏ ಅಮ್ಮ ಇದೇನು ಹಿಂಗಂದಿಯೇ? ಎಂತೆ ಪರ ಬರ್ತಿದ್ದಾರಮ್ಮ? ಸರಿ ಬಿಡು ನೀನುವೆ. ಅಯ್ಯೋ ಅದ ಕೋಳಿ ಸಾರು ಮಾಡಿ ಅನ್ನ ಮಾಡ್ಕೊಂಡು ಉಣ್ತಾ ಕುಂತವ್ರೆ. ನಾನೀಗ ಹೋಗಿ ಉಂಡುಟ್ಟು ಬಂದೆ ಬೇಕಾ ಕೈ ಮೂಸು. ಈಗ ತಾನೇ ಉಂಡುಟ್ಟು ಬಂದೆ ಕಣಪ್ಪ. ನಿಮ್ಮ ಅಳ್ತಾವು ಕಲ್ಲು ಹಾಕೊಂಡು ಸಾರು ಮಾಡ್ತಾ ಕೂತಾರೆ, ಚಿಕನ್ ಸಾರ. ಹಾಂ ಏನಮ್ಮ ಹೇಳ್ತಿದ್ದೀನಿ ನೀನು? ನಾನೇ ಸುಳ್ಳಿಲ್ಲನೆ, ಬೇಕಾದ್ರೆ ಹೋಗಿ ನೋಡಿ ಈಗಲೇ. ಇನ್ನು ಪಾತ್ರೆದಲ್ಲಿ ಇನ್ನೂ ಸಾರು ಗಿರ ಎಲ್ಲದೇ ಅವ್ರು ಉಣ್ತಾಯಿದ್ರು. ನಾನು ಬಿರ್ನು ಬಂದ್ಬಿಟ್ಟೆ. ನಮ್ಮ ಹೆಣ್ಣು ಬಿರ್ನು ಬವ್ವ ಎಲ್ಲ ಹೋಗ್ಬೇಕು ಅಂತ ಗಂಡು ಎಡ್ತು ಹೊಂಟ್ಕೊಂಡಿದ್ರು. ಅದಕ್ಕೆ ಬಂದ್ಬಿಟ್ಟೆ ಕಣಪ್ಪ ಬಿರ್ನೆ. ಉಣ್ತಾ ಕುಂತಿದ್ರು ಅವ್ರು ಇನ್ನೂ ಉಣ್ಲಿ ಅಂದ್ಬಿಟ್ಟು ಬಂದೆ. ಯಾಕೆ ನೀವು ಗಂಡು ಎಡ್ತು ಯಾರು ಬಂದಿರ್ತೀರ? ಅಲ್ಲ ನಿಮ್ಮ ಅತ್ತೆ ಮನೇಲಿ ಇರ್ತದಲ್ಲ, ನಿಮ್ಮ ಅತ್ತೆನಾರು ಕರ್ಕೊಂಡು ಹೋಗ್ಬೇಡ್ದ ಅವ್ರ ತಾನೇ ಪರಿಗೆ ಗಂಡು ಎಡ್ತು ಪುರ ಮಾಡ್ತಾ ಕುಂತವ್ರೆ. ಅಮ್ಮ ನಿಜ ಹೇಳು, ಯಾಕೆ ಪರ ಮಾಡೋರು? ಎಂತೆ ಪರ್ವಂತೆ? ಅಯ್ಯೋ ಎಂತೆ ಪುರ್ವ ನನ್ಗೆ ಗೊತ್ತಿಲ್ಲ ಕಣಪ್ಪ, ನಾನು ಪುರವಾಗಿರುವಂತ ಕೇಳಲಿಲ್ಲ. ಓದೆ ನಿಮ್ಮ ಅಲ್ನ್ಯಾರದಲ್ಲಿ ಬೆಂಕಿ ಉಡಿತಾರ, ಅದು ಹೊಗೆ ಮೇಕೆ ಹೇಳ್ತಿತ್ತು. ನಮ್ಮ ಅಲ್ತಾಕೆ ನಮ್ಮ ತೇವ್ರಿ ಮೇಲೆ ಏನು ಹೋಯ್ತದೆ, ಇತ್ತಾಗ ಬರ್ತದೆ ಊರಿಗೆ. ಆಗ ಯಾವಾಗ ಬರ್ತಾ ಇರ್ಬೇಕಾರೆ ಹೊಗೆ ಕಾಣ್ತು, ಎದ್ರಕಾಗೋಯ್ತು ನನಗೆ. ಇದೇನಿದು ಬೆಂಕಿ ಆಡ್ತದಲ್ಲ, ತಡಿಲಿ ಹೋಗಿ ನೋಡು ಅನ್ಕೊಂಡು ಆಗಂಗೆ ಓಡೋದೆ ಕಣ್ಮಗ. ಓಡೋಬೇಕಾದ್ರೆ ಸಾರ ಬೇಯಿಸ್ತಾ ಕುಂತಿದ್ಲು ನಿಮ್ಮವ್ವ. ಸುಮಾರಾಗಿತ್ತು. 1 kg 1.5 kg ಬಾಡ್ ತಗೊಂಡವ್ರೆ. ಮಾಡ್ತಿದ್ರು. ನಾನು ಯಾಕೆ ಏನಂತ ಯಾಕೆ ಕೇಳಕ್ಕೆ ಹೋಗೋಣಪ್ಪ, ನಿನಗೆ ಗೊತ್ತಲ್ಲ, ನನಗೆಲ್ಲ ವಿಚಾರಿಸೋಕ್ಕಿಲ್ಲ. ಅದಕ್ಕೆ ಕುತ್ಕೋರಕ್ಕೆ ಮಿಣಕ ಅಂತ ನಿಮ್ಮ ಅವನುವೆ ನಿಮ್ಮ ಅಪ್ಪನವೇ ಅಷ್ಟೊಂದು ಹಿಂಸೆ ಮಾಡಿದ್ರು. ನಾನೆಲ್ಲ ಯಾವುದೋ ಗುಪ್ತವಾಗಿ ಯಾವ್ದಾರು ಪುರ ಮಾಡ್ತೀವಿ ಅಂತ ಅರ್ಕೆ ಕಟ್ಕೊಂಡಿದ್ರೇನೋ, ಅದನ್ನಂಗೆಲ್ಲ ಮಾಡ್ತಿರ್ಬೋದು ಅಂದ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡೆಪ್ಪ. ಆಗ ಗಂಟವ ಆಯಿತು, ಇಲ್ಲ ಅರ್ಜೆಂಟು ಊರಿಗೆ ಹೋಗ್ಬೇಕಾಗಿ ನಮ್ಮ ಹೆಣ್ಣದೆಲ್ಲ ಹೋಗ್ಬೇಕು, ಗಂಡು ಮಾಡ್ತೀವಿ ಅಂದ್ರೆ ಅಂದ್ಬಿಟ್ಟು ಕಲ್ಸ್ಕೊಡಕ್ಕೆ ಅಂದ್ಬಿಟ್ಟು ನಾನು ಹೋಯ್ತೀನಿ ಅಂದ್ಬಿಟ್ಟು ಒಂಚೂರು ಇಕ್ಕಿಸ್ಕೊಂಡು ಒಂದೇ ಒಂದು ಪೀಸ್ ಹಾಕಿಸ್ಕೊಂಡು ಒಂದಿಷ್ಟು ಅನ್ನ ಹಾಕ್ಸ್ಕೊಂಡು ಒಂಚೂರು ಉಂಡು ಬಂದ್ಬಿಟ್ಟೆ ನಾನು. ಅವ್ರು ಇನ್ನೂ ಉಣ್ತಾ ಕುಂತಿದ್ರು ನಿಮ್ಮ ಅವನು ನಿಮ್ಮ ಅಪ್ಪನವೇ. ಬೇಕಾದ್ರೆ ಹೋಗಿ ನೋಡೋಗು, ಉಣ್ತಾ ಕುಂತವ್ರೆ ಕತೆ. ಹೋಗು ಒಂಚೂರು ಉಣ್ಣೋಗು ನೀನುವೆ. ಅಮ್ಮ ಸುಳ್ಳ ಹೇಳ್ಬಿಡ ನೀನು. ತಂದಕ್ಕೆ ನೀನು ಅವ್ರಿಗೆ ನಿನ್ಗೆ ಅದೇ ಪಾಠ ಬಿಟ್ಟಿದ್ದೆ ಕಣಮ್ಮ. ಅದೇ ಕಣಮ್ಮ ಹೂವು ಅಪ್ಪನ ಮೇಲೆ ಹಂಗೆ ಇಲ್ದೋದನ್ನ ಹೇಳಿಯಮ್ಮ ನೀನು. ಅವ್ರು ನೋಡಿದ್ರೆ ಕೆಲಸ ಗಿಲ್ಸಕ್ಕೆ ಹೋಗಿರ್ತಾರೆ, ಅಲ್ಲಿ ತಗೋಬಿಟ್ಟು ಅವ್ರು ಬಾಡ್ ಬೀಸ್ಕೊಂಡು ತಿನ್ನಕ್ಕೆ ಹೋದಾರ. ಹೋಗಮ್ಮ ಹೋಗಮ್ಮ, ಅದೇನು ನೋಡಗಮ್ಮ. ಅಯ್ಯೋ ನಾನೇಕವ ಸುಳ್ಳೇಳನೆ, ದೇವ್ರನ್ಗೂ ಇರೋದನ್ನೇ ಹೇಳ್ತಿರೋದು ನಾನು. ಓ ರೀ ಇವಾಗ ಬಂದ್ರಾ? ಇಲ್ಲೇನು ಮಾಡ್ತಾ ಇದ್ದೀರಾ ಮಗ? ಈಗ ಬಂದೆ ಕೆಲಸದಿಂದ. ಹೋಗಿ ಗಂಡು ಇರ್ತವೆ, ಹೋಗಿ ಊಟ ಮಾಡ್ಕೊ ಬರಾಗಿ. ಎಲ್ಲಿ ಗಂಟಿ ಎಲ್ಲಿಗೆ ಹೋಗ್ಲಿ ರೀ? ಏನು ಹೇಳ್ತಾ ಇದ್ದಾರೆ ಇವರು? ಇವ ಅಮ್ಮ ಏನೇನೋ ಮಾತಾಡ್ತದೆ ನಡಿ ಮನೆಗೆ. ಇವ್ನಿಗೆ ಹೇಳು, ನಿನ್ನ ಗಂಡನ್ಗೆ. ಅವ ನಿನ್ನ ಗಂಡನಾರು ನಂಬ್ತಿಲ್ಲ. ನಿಮ್ಮ ಅತ್ತೆನೂ ನಿಮ್ಮ ಮಾವನ ಸೇರ್ಕೊಂಡು ಹೊಲ್ತ ಪುರ ಮಾಡ್ತಾರೆ ಕಣವ. ಕೋಳಿ ಬಣ್ಣ ಹೆಸರು ಮಾಡಿ ಅನ್ನ ಮಾಡ್ಕೊಂಡು ಮನೇಲೆ ಟಿಫನ್ಗಿರಿಗೆ ಅನ್ನ ತುಂಬ್ಕೊಂಡು ಬಂದಾರೆ. ಎಡೆ ಮಾಡ್ಬೇಕು ಕಣೆ ಹಾಕೋ ಕಣೆ. ನಾನು ಕೇಳಲಿಲ್ಲ ಒಟ್ಟಿಗೆ ಪರವಾಗಿರುವಂತವ. ಒಟ್ಟಿಗೆ ಬಾಡಿನ ಹೆಸರು ಮಾಡ್ಕೊಂಡು ಅಕ್ಕಿ ಅನ್ನ ಮಾಡ್ಕೊಂಡು ನನಗೂ ಈಗ ಕೊಟ್ಟರು. ಉಂಡುಟ್ಟು ಬಂದೆ. ಬೇಕಾ ಕೈ ಮೂಸ್ ನೋಡು, ಇನ್ನೂ ಕೈನೇ ಯಾರಿಲ್ಲ ನಾನು. ಏನು ಹೇಳ್ತಾ ಇದ್ದೀರಾ ರುಕ್ಮಿಣಮ್ಮ ನೀವು? ಸುಮ್ಮನೆ ಇಲ್ದೋದಿರ ಮಾತಾಡಬೇಡಿ ಆ ಥರ. ಏನಕ್ಕೆ ಹೇಳ್ತಾ ಇದ್ದೀರಾ? ನಮ್ಮ ಅತ್ತೆ ಮಾವ ನಮ್ಮನ್ನು ಬಿಟ್ಬಿಟ್ಟು ಎಂತೆ ಪರ ಮಾಡ್ತಾರೆ? ಸರಿ ಅವ್ರು ಏನಕ್ಕೆ ಹೊಲ್ದತ್ರ ಹೋಗಿ ಮಾಡ್ಕೊಂಡು ತಿಂತಾರೆ? ಬೇಕು ಅಂದರೆ ಮನೇಲೇ ಮಾಡ್ಬೋದಪ್ಪ. ಅದೇನವ ನಮ್ಗೇನವ ಗೊತ್ತು? ನೀನು ಎಂತ ತಟ್ಕಲಿ ಅಂತ ಎಲ್ಲರಿಗೂ ಗೊತ್ತು. ಸುಮ್ಮನೆ ನಮ್ಮ ಮನೆಯಲ್ಲಿ ಚೆನ್ನಾಗಿವೆ ಅಂದ್ಬಿಟ್ಟು ಇಲ್ದೋ ಜಗಳ ತಂದು ಮುಟ್ಬೇಕು ಅಂತ ಮಾಡ್ತಿದ್ದೀಮ್ಮ ನೀನು. ಅಪ್ಪ ನಾನು ಸುಳ್ಳು ಹೇಳೋ ಮಗಳಲ್ಲ. ಇಲ್ಲಿ ಗಂಟ್ಲುವೆ ನಾನು ಹೇಳಿರ್ಬೋದು, ಇಲ್ಲಿಂದಲ್ಗ ಅಲ್ಲಿಂದ ಗಂಟು ಹಾಕ್ಬೋದು. ಇಲ್ಲ ಅಂತ ಅನ್ಕೊಳಕಿಲ್ಲ, ಇಲ್ಲ ಅಂತಲೂ ಹೇಳಕ್ಕಿಲ್ಲ. ನಾನು ಇರೋ ಮಾತನ್ನೇ ಮಾತಾಡೋದು ನಾನು. ಅದೇನೇನು ಎದ್ರಕ್ಕೆಲ್ಲ ನನಗೆ ಇರೋದು ಮಾತಾಡೋಕ್ಕೆ ಉಣ್ತಿದ್ದು ನಿಜ. ಸರಿಯಾ? ಇಲ್ದವದ ನಾನು ಯಾವುದೇ ಕಾರಣಕ್ಕೂ ಹೇಳಕ್ಕಿಲ್ಲ. ನಾನು ಇರೋದನ್ನೇ ಹೇಳೋದು ನಾನು. ಸರಿಯಾ? ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಮನೆ ಇದ್ರೆ ಹೋಗ್ಬೇಕಾದ್ರೆ ಗಂಡು ಬಿಡ್ತು ನೋಡೋಗಿ. ಊಟ ಮಾಡ್ತಾ ಇದ್ದಾರಾ? ಉಂಕನಪ್ಪ ನಿಮ್ಗೆ ಹೇಳಿದ್ರು ಪರಿಗೆ ಹೇಳಿದಾರೆ ನನ್ನ ಕಡೆ. ಅಯ್ಯೋ ನಮ್ಗೆ ಯಾಕಪ್ಪ ಹಂಗನ್ ಬೇಡಿಕನಪ್ಪ. ನಾನು ಹೇಳ್ದೆ ಅಂದ್ಬಿಟ್ಟು ನೋಡು ಹೊಂಟಾಕೊಳ್ಳೋಣ ಅಂತ ಅನ್ಕೊಂಡರೇನೋ. ಅಲ್ಲ ಪರಿಗೆ ಮಗನು ಸೊಸೆನೂ ಬಿಟ್ಬಿಟ್ಟು ನಾಗಕ್ಕೂ ಗಣ್ಣುವೆ ನಿಮ್ಮ ಅಪ್ಪನ ಗೊತ್ತಾನೆ ಬುದ್ಧಿ ಬೇಡವೆ? ಇರೋನೊಬ್ಬ ಮಗ ಇರೋಳೊಬ್ರು ಸೊಸೆ ಕರ್ಕೊಂಡೋಗಿ ಪುರ ಮಾಡಬೇಕು ಅಂತ. ಸರಿ ನಾನು ಅದೇನು ನೋಡ್ತೀನಿ ಬಿಡಮ್ಮ. ಸರಿ ಕಣಪ್ಪ, ಹೋಗಿ ಗಂಡು ಇರ್ತವೆ ಊಟ ಮಾಡ್ಕೊಂಡು ಎಲ್ಲ ಎಡೆ ಮಾಡಿದಾರೆ. ನಾನು ನೋಡ್ನಿಲ್ಲ, ಧೂಪ ಹಾಕ್ಬಿಟ್ಟು ಬರೋಗಿ. ಸರಿ ಆಯ್ತು. ಏನ್ರಿ ಇದು? ಏನಿದು? ಅಲ್ಲ ನಿಮ್ಮ ಅಮ್ಮನಿಗೂ ನಿಮ್ಮ ಅಪ್ಪನಿಗೂ ಬರ ಬಂದಿದೆಯಾ? ನಾಚಿಕೆ ಆಗಲ್ವಾ ಅವ್ರ ಜನ್ಮಕ್ಕೆ? ಏನು ಅನ್ಕೊಂಡಿದ್ದಾರೆ ಅವರು? ಥೂ, ಈ ಥರ ಚೀಪ್ ಜನಗಳು ಅಂತ ಅನ್ಕೊಂಡಿರ್ಲಿಲ್ಲ. ಅಕ್ಕಪಕ್ಕದವ್ರು ನೋಡಿದವರು ಏನು ಅನ್ಕೊಳ್ಳಲ್ಲ. ಏನ್ರಿ ಅನ್ಕೊಳ್ಳಲ್ಲ? ಎಲ್ಲ ಮನೇಲಿ ಇವ್ರಿಗೆ ತಂದಾಗ್ತಾ ಇದ್ದಾರೆ, ಇಲ್ವೋ ಅನ್ಕೊಳ್ಳಲ್ವಾ? ನಾನು 15 ಲಕ್ಷ ಸಾಲ ಹೊತ್ಕೊಂಡು ನನ್ನ ಮೈ ಮೇಲೆ ಕಷ್ಟಪಡ್ತಾ ಇದ್ದೀನಿ. ಹಗಲು ರಾತ್ರಿ ನಿದ್ದೆ ಬರಲ್ಲ ಕಣ್ಣಿಗೆ, ಅಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು. ಇವ್ರಿಗೇನು ಬರ ಬಂದಿದೆಯಾ? ಅದೇ 1 kg ಮನೆ ತಂದು ಮಾಡಿದ್ರೆ ನಾವೆಲ್ಲ ತಿನ್ನಕ್ಕಾಗ್ತಿರ್ಲಿಲ್ವಾ? ನಾವೆಲ್ಲ ತಿಂತೀವಿ ಅಂದ್ಬಿಟ್ಟು ಔಸ್ಕೊಂಡು ಹೋಗಿ ತಿನ್ಬೇಕಾ ಇವರು? ಎಂಥ ಜನಗಳ್ರಿ ಇವರು, ಎಂಥ ಚೀಪ್ ಜನಗಳು ಇವರು. ಅಯ್ಯೋ ನಾನು ಹೇಳ್ಬೇಕು ಅಂತ ಹೇಳಿಲ್ಲ ಕಣ್ರಪ್ಪ. ನಂಗೆ ಏನು ಗೊತ್ತು, ಏನೋ ಪರನೆ ಮಾಡ್ತಾ ಇದ್ದಾರೆ ಅನ್ಕೊಬಿಟ್ಟೆ. ನನಗೇನು ಗೊತ್ತು? ಅಯ್ಯೋ ಹಾಳಾದೋಳು, ನಾನು ಹೇಳನೇ ಬೇಡ್ದಾಗಿತ್ತೇನೋ ಅಲ್ವಾ? ಹೇಳಿದ್ರೆ ನಾಲ್ಕು ಅವ್ರ ಮಗ ಸೊಸೆಗೆ ತಾನೆ, ನಾನೇನು ಬೇರೆಯವ್ರಿಗೂ ಹೇಳಿದ್ದಾನೆ? ಪರ ಮಾಡಿದ್ಮೇಲೆ ನೀವೇ ಹೇಳಿ, ಮಗನಿಗೂ ಸೊಸೆಗೂ ಕರಿಬೇಕು ತಾನೆ ಅವರು.
ಕರೀನಿಲ್ವಲ್ಲ ಅಂತ ಹೇಳ್ದೆ ಅಷ್ಟೇ ಕಣ್ರಪ್ಪ. ಹೋಗಿ ಊಟ ಮಾಡ್ಕೊ ಬನ್ನಿ ಅಂದೆ. ಇನ್ನೇನಾರು ಹೇಳ್ದೆ ನಾನು. ಸರಿ ಮತ್ತೆ ನಾನು ಓಡ್ತೀನಿ ಅಪ್ಸರು ಹಚ್ಕೊಳ್ಳಿ. ಎಂಥ ಜನಗಳು ಇವರು, ಥೂ, ಇಂಥ ಚೀಪ್ ಜನಗಳು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಬಿಡಲ್ಲ ನಾನು, ನಿಜ ಹೇಳ್ತೀನಿ. ನಾನು ಏನಾದರೂ ಅವರು ಅಲ್ಲಿ ಬೇಯಿಸ್ಕೊಂಡು ತಿಂತಿರೋ ಕನ್ಫರ್ಮ್ ಆದರೆ ಮಾತ್ರ ನಾನು ಸುಮ್ಮನೆ ಇರಲ್ಲ. ನಾನು ಏನಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ? ನಾನು 15 ಲಕ್ಷ ದುಡ್ಡನ್ನ ಮೈಮೇಲೆ ಸಾಲ ಹೊತ್ಕೊಂಡು ಸಾಯ್ತಾ ಇದ್ದೀನಿ. ನಾನು ನಿದ್ದೆ ಬರ್ತಾ ಇಲ್ಲ ನನಗೆ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವ ನಿಮಗೆ? ಈಗ ಏನು ಮಾಡೋಕ್ಕದು? ನಡಿ ಈಗ ಹೋಗಿ ನೋಡೋದ ಅದೇನು ಸಮಾಚಾರ ಅಂತ ಪತ್ತೆ ಮಾಡೇ ಬಿಡೋದ. ಇದೆಲ್ಲ ಅಭ್ಯಾಸ ಆಗಿದೆ ಅವ್ರಿಗೆ. ಡೈಲಿ ಬೇಯಿಸ್ಕೊಂಡು ತಿಂದಿದ್ದಾರೆ ಇವರು. ನನಗೆ ಗೊತ್ತಿರೋ ನನಗೆ ಎಷ್ಟು ದಿನದಿಂದ ಈ ಕಳ್ಳಾಟ ನಡೀತಿದೆಯೇನೋ. ಥೂ, ಆದರೂ ಈ ಥರ ಚೀಪ್ ಜನಗಳನ್ನ ನಾನು ಎಲ್ಲೂ ನೋಡಿಲ್ಲ. ತಿನ್ನೋಕ್ಕೇನು ಬರ ಬಂದಿದೆ ಅವ್ರಿಗೆ. ಎದ್ದು ಬಿದ್ದು ತಿಂತಾರಲ್ಲ, ಏನಾಗಿದೆ? ಒಂದೊಂದು ತಟ್ಟೆ ಅನ್ನ ತಿಂತಾರೆ. ಏನು ಅವ್ರಿಗೇನು ಹೊಟ್ಟೆಗೆ ಏನು ದೋತ್ ಸೇರ್ಕೊಂಡಿದ್ಯಾ? ನಾಚಿಕೆ ಆಗಲ್ವ ಅವ್ರ ಜನ್ಮಕ್ಕೆ? ಅಲ್ಲ, ಆ ಅಮ್ಮ ಹೇಳೋದು ನೋಡ್ರೆ ನಮಗೆ ನಾಚಿಕೆ ಆಗುತ್ತೆ. ಪುರ ಮಾಡಿದ್ವಿ ಅಂತ ಸುಳ್ಳು ಹೇಳ್ಕೊಂಡು ಮಾಡ್ಕೋಬೇಕೇನ್ರಿ? ನೋಡು, ಸುಮ್ಮನೆ ನೀನು ಇಲ್ಲಿ ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ. ನಡಿ ಹೋಗೋದ. ಅಲ್ಲಿ ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಏನಾದ್ರು ಮಾಡ್ಕೊಂಡು ತಿಂದ್ರೆ ನಿಜವೇ ಆದ್ರೆ ಮಾತ್ರವ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನನಗೂ ಗೊತ್ತುತ್ತದೆ. ಈಗ ಜನಗಳು ಏನು ಅನ್ನಕ್ಕಿಲ್ಲ, ಎಲ್ಲೋ ಮನೇಲಿ ಮಾಡಕ್ಕಿಲ್ವೇನೋ, ಮಟ್ಟಕ್ಕಿಲ್ವೇನೋ, ಅಕ್ಕೆ ಹಿಂಗೆ ಬೇಸ್ಕೊಂಡು ತಿಂತಾರೆ, ಹೊರಗಡೆ ಬಂದು ಅಂತ ಅನ್ನಕ್ಕಿಲ್ವಾ? ಏನಾದ್ರು ಇರಲಿಲ್ಲ ಮನೆ ಕಷ್ಟ. ತಿಂದವೋ ಉಂಡವೋ ಅದು ಯಾರು ಹೊಟ್ಟೆ ಬಗ್ಗೆ ನೋಡಕ್ಕೆ ಬರಕ್ಕಿಲ್ಲ. ಉಂಡೋದ್ರು ಉಂಡಿವೆನ್ಕ ಕಾಲ ಕಳಿಬೇಕು. ನಾನು ಎಷ್ಟು ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೀನಿ ಗೊತ್ತಾ? ಬೆಳಿಗ್ಗೆ ಸಾಂಬಾರು ಮಾಡಿದ್ರೆ ಖಾರ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ ಖಾಲಿ ಆಗುತ್ತೆ ಅಂತ ಬರೀ ರೈಸ್ ತಗೊಂಡು ಹೋಗಿದ್ದೀನಿ. ನನ್ನ ಫ್ರೆಂಡ್ ಹತ್ರ ಎಲ್ಲ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಂಬಾರು ಇಸ್ಕೊಂಡು ತಿಂದಿದ್ದೀನಿ ಗೊತ್ತಾ? ನಾನು ಇವತ್ತು ಸಾಂಬಾರು ಮರ್ತ್ಕೊಂಡು ಬಂದೆ ಬಾಕ್ಸ್ ಹಾಕ್ಬಿಟ್ಟು ಅಂತ ಸುಳ್ಳು ಹೇಳಿದ್ದೀನಿ ನಾನು. ಆ ಥರ ಮಾನ ಮರ್ಯಾದೆ ನಾನು ಕಾಪಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಇವ್ರು ನೋಡಿದ್ರೆ ಈ ಥರ ಊರೊಳಗಡೆ ಹರಾಜಾಗ್ತಾ ಇದ್ದಾರೆ. ಅಂಥದ್ದೇನು ದರಿದ್ರ ಬಂದಿತ್ತು ಇವ್ರಿಗೆ. ಅದೇ 1 kg ತಂದಿದ್ರೆ ಸಾಂಬಾರು ಮಾಡಿದರೆ ಅದೇ 4 ದಿನ 5 ದಿನ ಆಗ್ತಿರ್ಲಿಲ್ವಾ? ಹಾಂ, ಎಷ್ಟು ದಿನ ಸಾಂಬಾರು ಉಳಿತಿತ್ತು? ನಮಗೆ ಖರ್ಚು ಎಷ್ಟು ಉಳಿತಿತ್ತು? ಒಂದತ್ರ ತಗೊಂಡೋಗಿ ಇಬ್ಬರೇ ತಿನ್ಕೊ ಬಂದುಬಿಟ್ರೆ ಅದು ಸರಿಯಾಗಿಬಿಡುತ್ತೇನ್ರಿ? ನಿಮ್ಮ ಅಪ್ಪ ಬಂದು ಈ ಥರ ಬುದ್ಧಿ ಕಲಿತಾರೇನ್ರಿ? ಹೇಳ್ರಿ ನೀವೇನೇ. ನೋಡು, ನಾನೇನು ಹೇಳಿದೆ ನಂಗೆ ಮಾಡಿ ಅಂತ. ನನಗೂ ಹೊತ್ತುತ್ತದೆ ಕೋಪ. ನನಗೂ ನಮಗೇನು ಆಸೆ ಇರಕ್ಕಿಲ್ಲ, ತಿನ್ಬೇಕು ಉಣ್ಬೇಕು ಅಂದ್ಬಿಟ್ಟು ಅವ್ರೊಬ್ರಿಗೆ ಆಸೆ ಇರೋದು. ನನಗೂ ಈಗ ನೀನು ಹೇಳ್ತಿದ್ರೆ ಆ ಅಮ್ಮ ಹೇಳಿ ಕೇಳ್ಬಿಟ್ಟು ನನಗೆ ಕಿವಿಲಿ ನನಗೊಂಥರ ತಲೆ ನೋವು ಬಂದಂಗೆ ಆಗ್ಬಿಟ್ಟಿದೆ. ತಲೆಯಲ್ಲಿ ಯಾರು ಹಾಕಿ ಮಿದ್ಲೆ ಕಲಿಸ್ತಾವ್ರೆ ಅನಿಸ್ತದೆ ನನಗೆ. ನಮ್ಮ ಅವ್ವನು ನಮ್ಮ ಅಪ್ಪನಿಗೆ ಈ ಥರ ಕೆಲಸ, ಈ ಥರ ಬುದ್ಧಿ ಕಲ್ತಿದ್ದಾರೆ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಇಲ್ಲ ಬಿಡ್ರಿ, ಇವ್ರಿಗೆ ನಾವು ಬಂದಿರೋದು ತುಂಬ ಪ್ರಾಬ್ಲಮ್ ಆಗಿದೆ ರೀ. ಸುಮ್ಮನೆ ನಾಟಕ ಅಷ್ಟೇ. ನನ್ನ ಮಗ ಸೊಸೆ ಬಂದರು ಅವರಿಂದ ಖುಷಿ ಸಿಕ್ತು, ನೆಮ್ಮದಿ ಸಿಕ್ತು ಅಂತ ಅವ್ರು ಹೇಳ್ತಾ ಇರೋದೆಲ್ಲ ಬರೀ ದೂಪು, ಬರೀ ಸುಳ್ಳು. ಅವ್ರು ಬಾಯಿ ಬಿಟ್ಟರೆ ಬರೀ ಸುಳ್ಳೇನೆ ಹೇಳೋದು. ಥೂ, ಈ ಥರ ಜನಗಳು ಅಂತ ಅಂದ್ಕೊಂಡಿರಲಿಲ್ಲ. ಯಾರು ಏನು ಅನ್ಕೊಳ್ಳಲ್ವೇನ್ರಿ? ಯಾರು ಏನು ಅನ್ಕೊಳ್ಳಲ್ಲ. ನೋಡು, ಮಗ ಇದ್ದಾನೆ, ಸೊಸೆ ಇದ್ದಾನೆ, ಅವ್ರ ಮನೆ ಒಳಗಡೆ ಏನು ತಂದ್ಕೊಡಲ್ವೇನೋ, ಅದಕ್ಕೆ ಈ ಥರ ಕದ್ದೂಟ ಮಾಡ್ತಾ ಇದ್ದಾರೆ ಅನ್ಕೊಳ್ಳಲ್ವಾ? ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಯಾವ ಥರ ಚೀಪಾಗಿ ತಿಳ್ಕೊಳ್ತಾರೆ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ? ಅಂತ ಕಾಮನ್ ಸೆನ್ಸ್ ಇದ್ರೆ ಈ ಥರ ಕಜಡ ಕೆಲಸ ಮಾಡ್ತೀರಾ? ದರದ್ರು ಬಂದವರಿಗೆ ಹೊಲ್ತ ತಗೊಂಡೋಗಿ ಬೇಯಿಸ್ಕೊಂಡು ತಿಂತಿದ್ರೆ ಹೇಳು. ಅವ್ರಿಗೆ ಹಂಗೆಲ್ಲ ಹೇಳಿದ್ರಿಲ್ಲ. ಈಗ ಹೆಂಗೂ ಸಿಕ್ಕಾರ್ತಾರೆ, ರಾಜರೋಷ್ಟು ಹಿಡಿಯೋದ ನಡಿ, ಬೇಕಾದ್ರೆ ಬಾಯಿ ಕಟ್ಟಿದ್ರು ಕೊಡ್ತಾರೆ. ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನೋ ಪ್ರಯೋಜನ ಇಲ್ಲ. ಹೋಗ್ಬಿಟ್ಟು ಹಿಡಿಬೇಕು, ಹಿಡ್ಕೊಂಡು ಮಾತಾಡಬೇಕು. ಏನಿದು ಈ ನಿಮ್ಮ ಕೆಲಸ ಅಂದ್ಬಿಟ್ಟು ಹೆಂಗೂ ಹೇಳೋಳೆ ಅಲ್ವಾ? ರುಕ್ಮಿಣಮ್ಮ ಅಲ್ಲಿ ತಿಂತ ಕೂತವ್ರೆ ಅಂದ್ಬಿಟ್ಟು ನಡಿ ಬಿರ್ನೆ ಹೋಗೋದ. ಹೋಗ್ಬಿಟ್ಟು ಏನು ಕೇಳೋಕ್ಕಾಯ್ತದೆ? ಬರೀ ಕೇಳೋದಲ್ಲ ರೀ, ಹೇಳ್ತಾ ಇದ್ದೀನಿ. ಬರೀ ಕೇಳೋದಲ್ಲ, ಕೇಳೋದ್ರಿಂದ ಏನೂ ಉಪಯೋಗ ಇಲ್ಲ. ನೀವು ಅದಕ್ಕೆ ಸರಿಯಾದ ಒಂದು ಕ್ರಮ ತಗೊಳ್ಬೇಕು ನೀವು, ಸರಿನಾ? ಸುಮ್ಮನೆ ಕೇಳ್ಕೊಂಡು ಬಿಳ್ಕೊಂಡು ಬರ್ತೀನಿ ಅಂತ ಅನ್ನೋದಿದ್ರೆ ನೀವು ಹೋಗೋದೇ ಬೇಡ. ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡೋಣ. ಅದಕ್ಕೇನಾದರೂ ಸರಿಯಾಗಿ ಒಂದು ಕ್ರಮ ತಗೊಳ್ತೀನಿ ಅಂದ್ರೆ ಮಾತ್ರ ನಡೀರಿ ನೀವು. ಸರಿ ನಡಿ, ಆಯಿತು. ಅದೇನು ನೋಡೋಕ್ಕಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.